ಗೈಸ್, ಇವತ್ತು ನನ್ನ ಫ್ರೆಂಡಿನ ಬರ್ತ್ಡೇ ನಡೀತಾ ಇದೆ. ಆಲ್ರೆಡಿ ಮೊನ್ನೆ ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅಂದ್ರೆ ನಾವೇ ಕೇಕ್ ತಂದದ್ದು, ಇವನ ಬರ್ತ್ಡೇ ಅಂತ ಇವನು ಹೇಳಿದ್ರು. ಮೊನ್ನೆ ಬರ್ತ್ಡೇ ಆಗಿದೆ, ಅದಕ್ಕೆ ಕೇಕ್ ಅಂತ ಸುತ್ತಿಲಿ ಹ್ಯಾಪಿ 100ಗೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಕೂಲಿ ಕೆಲಸ ಮಾಡೋರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತ. ನೋಡಿ ಅಂತೆ ಬಿಸಿಲು ನೋಡಿ ಯಾವ ತರ ಇದೆ. ಹೇಗಪ್ಪ ಕೆಲಸ ಮಾಡುದು? ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಡೈಲಿ ಲಾಗ್ ಚಾಲೆಂಜ್ ನಲ್ಲಿ ಡೇ 26. ಸೊ 26 ದಿವಸ ಹೇಗೆ ಹೋಯ್ತಂತ ಗೊತ್ತೇ ಆಗ್ಲಿಲ್ಲ. ನಾನು ನನ್ನ 30 days ಡೈಲಿ ಲಾಗ್ ಚಾಲೆಂಜ್ ಜರ್ನಿ ಸ್ಟಾರ್ಟ್ ಮಾಡಿ 26 ದಿವಸ ಆಯ್ತು. ಒಂದು ತಿಂಗಳು ಆಗ್ತಾ ಬಂತು, ಗೊತ್ತೇ ಆಗ್ಲಿಲ್ಲ. ಮಾತ್ರ ಟಫ್ ಆಗಿತ್ತು ಕೆಲವೊಂದು ದಿವಸ. ಇಟ್ಸ್ ಓಕೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಕಾಕನಂಗಡಿಗೆ. ಇದು ತುಂಬಾ ದಿವಸ ಆಯ್ತು ಕಾಕನಂಗಡಿ ತೋರಿಸದೆ. ಅಂದ್ರೆ ಡೈಲಿ ಅದೇ ರೂಟೀನ್ ಅಲ್ವಾ, ಯಾವಾಗ್ಲೂ ತೋರಿಸೋದು ಬೇಡ ಅಂತ. ಸೊ ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ. ಇವತ್ತು ಬೆಳಿಗ್ಗೆನೆ ನನ್ನ ಬ್ಯಾಡ್ ಲಕ್ ನೋಡಿ ಅಂತೆ, ಕಾಕನಂಗಡಿ ಕ್ಲೋಸ್ ಆಗಿದೆ. ಶೀಟ್ ಬ್ರೋ, ಏನ್ ಮಾಡೋದು ಇವಾಗ? ಬೇರೆ ಎಲ್ಲಿಯಾದ್ರೂ ಹೋಗ್ಬೇಕಷ್ಟೆ. ಇವಾಗ ಎಲ್ಲಿಗೆ ಹೋಗೋದು? ಹೋಟೆಲ್ಗೆ. ಮತ್ತೆ ಇಲ್ಲಿ ನಾನು ಸಾಲತ್ತೂರಿಗೆ ಒಂದು ಮದುವೆಗೆ ಹೋಗ್ತಾ ಇದ್ದೆ. ಮದುವೆಗೆ ಹೋಗುವಾಗ ಇಲ್ಲಿ ಸಿಕ್ಕಿದ್ಯಾರು ನೋಡಿ, ಪುತ್ತಚ್ಚ. ಇವು ಈ ಬಿಸಿಲಲ್ಲಿ ಹೇಗೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಕೂಲಿ ಕೆಲಸ ಮಾಡೋರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತ. ನೋಡಿ ಅಂತೆ ಬಿಸಿಲು ನೋಡಿ ಯಾವ ತರ ಇದೆ. ಹೇಗಪ್ಪ ಕೆಲಸ ಮಾಡುದು? ಪರವಾಗಿಲ್ಲ, ಯಾವಾಗಲೂ ಇದೆಯಲ್ಲ, ಕೆಲಸವೇ ಅಲ್ವಾ? ಹೌದೌದು. ಕುಮಾರ್ಜ, ಫುಲ್ಲು ಗಾರೆ ಮಿಕ್ಸ್ ಮಾಡುದಾ? ಏನಾಗಲ್ವಾ ಬಿಸಿಲಲ್ಲಿ? ಏನ್ ಮಾಡುದು, ಏನಲ್ಲ, ಹೊಟ್ಟೆ ತುಂಬಿಸ್ಬೇಕಲ್ಲ. ಹೌದೌದು. ಮತ್ತೆ ಅಪ್ಪನಿಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಜ್ವರ ಬರುತ್ತೆ, ಹಾಗೆಲ್ಲ ಆಗುತ್ತೆ ಅಲ್ಲ. ಕೆಲಸ ರಜೆ ಮಾಡಿ ಕೂತ್ರೆ ಹೇಳ್ತಾ ಇರ್ತಾರೆ ಕೆಲಸವೇ ನಮ್ಮ ಆರೋಗ್ಯ ಅಂತ ಅಲ್ವಾ ಅಮರ್ಚ? ಅಸ್ಸಲಾಂ ವಲೈಕುಂ. ರಾತ್ರಿ ಮನೆಗೆ ಹೋಗುವಾಗ ಹೇಳಿದ್ದೆ, ಒಂದು ಮದುವೆ ಉಂಟಂತ ಫ್ರೆಂಡ್ ಇದ್ದು ಮನೆಯಲ್ಲಿ. ಇವನು ಎಷ್ಟು ಕಾಲ್ ಮಾಡಿದಾನಂತೆ ಬೆಳಿಗ್ಗೆದ್ದು. ಯಾವಾಗ್ಲೂ 10 ಗಂಟೆಗೆ ಎದ್ದೇಳುದು, ಅಲ್ಲ ಯಾವಾಗ್ಲೂ ಮಧ್ಯಾಹ್ನ ಎದ್ದೇಳುದು. ಇವತ್ತು ನೋಡಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಪರ್ಪಿಗೆ ಬಂದು ಎಷ್ಟು ಕಾಲ್ ಮಾಡಿದ್ದಾನೆ ಅಂತ. ಇವಾಗ ಇಲ್ಲಿ ನೋಡಿ, ಇಲ್ಲಿ ರೆಡಿಯಾಗಿ ಬಂದು ನಿಂತಿದ್ದಾರೆ ಇಬ್ರು. ಮತ್ತೆ ಬೋಲಗಡಿದ್ದಾನೆ ಅವನು ಯಾವಾಗ್ಲೂ ರೆಡಿ ಆಗ್ಲಿಕ್ಕೂ ಲೇಟ್, ಕಾಲ್ ತೆಗಿಯುವುದಿಲ್ಲ. ಓಕೆ, ಮತ್ತೊಮ್ಮೆ ಬರೋದ? ಹೇಗೆ ಊಟ ಆಯ್ತಾ? ಒಂದು ಊಟ ಬಿಡ್ಲಿಕ್ಕಿಲ್ಲ ಬ್ರೋ. ಒಂದು ರೇರ್ ಪೀಸ್. ಯಾರು? ಒಂದು ರೇರ್ ಪೀಸ್ ಆಡಿಯನ್ಸ್ಗೆ ಗೊತ್ತುಂಟು ಲಾಗ್ ನೋಡಿ ಅಲ್ವಾ ಗೈಸ್. ಇವನ ಬಗ್ಗೆ ಏನಾದ್ರೂ ಒಂದು ಹೇಳಿ ಆಯ್ತಾ, ಕಮೆಂಟ್ ಮಾಡಿ ಅಭಿಪ್ರಾಯ ಇರೋದ್ರಲ್ಲಿ ನೀವಿರೋದು ನೋಡಿ ಅಂತೆ. ಇದು ಯಾವ ಹೂ? ಆ ಚಿಕ್ಕಂದಿರುವಾಗ ನಮ್ಗೆ ಒಂದು ಹೊಟ್ಟಿಸುದು ಸಿಗ್ತಾ ಇಲ್ವಾ? ಅದು ಅಲ್ಲ, ಅದು ಅದೇ ಹೊಟ್ಟಿಸುದು, ಹೊಟ್ಟಿಗೆಂದು. ಅಲ್ಲ, ನಿನ್ಗೆ ಮದುವೆ ಅವ್ರು ಏನಾಗ್ಬೇಕು ನಿನ್ಗೆ? ನಿಮ್ಮ ಮನೆ ಮದುವೆಯ ಗೈಸ್? ಒಂದು ಮದುವೆ ಬಿಡ್ಲಿಕ್ಕಿಲ್ಲ ಇವಳು. ಎಲ್ಲ ಮದುವೆಗೆ ಹೋದ್ರೆ ಇವನಿರ್ತಾನೆ, ಮತ್ತೆ ಹೇಳುದು ಇಲ್ಲ ನನಗೆ ಕರೆದಿದ್ದಾರೆ ಹಾಗೆ ಹೀಗೆ ಅಂತ. ಆಯ್ತು ಬೇಡ, ಈಗ ನೀ ಇಲ್ಲಿಗೆ ಅಂತ ಬಂದದ್ದು? ಸೀತಾಫಲ. ಕೆಳಗಡೆ ಸೀತಾಫಲ, ಇದು ಮರ ಬಿದ್ದಿದೆ ಗೈಸ್. ಆದ್ರೂ ಕೂಡ ಸೀತಾಫಲ ನೋಡಿ ಅಂತೆ. ಓ, ಇದೆಲ್ಲ ಇವನ ಯಾಸೀನ್ ಪ್ರಭಾವ. ಅನ್ನಾಗ್ಲಿಲ್ವಾ? ಗೈಸ್, ಬೇಜಾನ್ ಸೀತಾಫಲ ಇದೆ, ಆದ್ರೆ ಎಲ್ಲ ಹಾಳಾಗಿದೆ. ಮೇಲೆ ಇಲ್ವಾ? ಅಲ್ಲಿ ಮರವೇ ಇಲ್ಲ ಮೇಲ್ಗಡೆ. ಎಲ್ಲಿ ಇರೋದು? ಮರವೇ ಇಲ್ಲಿ ಬಿದ್ದಿದೆ. ಸೀತಾಫಲ ಇದೆ ಅಂತ ಹೇಳಿದ್ನಲ್ಲ ಅದು ಇಲ್ಲಿ. ನಾನು ಮೊನ್ನೆ ತೋರಿಸ್ತೇನಲ್ಲ ನಮ್ಮ ಹಳೆ ಮನೆಯಲ್ಲಿದ್ದದ್ದು, ಅದು ಸೀತಾಫಲ ನಾವು ತಿಂತಾ ಇದ್ದದ್ದು ಚಿಕ್ಕಂದಿರುವಾಗ. ಅದು ಸಖತ್ತಾಗಿರುತ್ತೆ ತುಂಬಾ, ನಮ್ಮ ಮನೆಯಲ್ಲಿದ್ದದ್ದು.
ಸಿರಿ ನೋಡಿ ಫುಲ್ ಹಚ್ಚ ಹಸಿರಿನಿಂದ ನೋಡಿ ನೋಡಿ. ಹಾ ಕೊಟ್ರ ಇವಾಗ ಬಂದು ಎಷ್ಟು ಕಾಲ್ ಮಾಡಿದೆ ನಿಮ್ಗೆ, ಕಾಲ್ ತೆಗಿಲಿಕ್ಕೆ ಏನು ನಾನು ಬೆಳಿಗ್ಗೆ ಎದ್ದು ಮಾಡ್ಲಿಕ್ಕೆ ಆಗುದಿಲ್ಲ, ಎಷ್ಟು ಕಾಲ್ ಮಾಡುದು ನಿಮ್ಗೆ ಯಾವಾಗ್ಲೂ ಹಾಗೆ ಗೈಸ್, ಒಂದು ಕಾಲ್ ಮಾಡಿದ್ರೆ ತೆಗಿಯುದಿಲ್ಲ ಅಂತ. ಇವನ ಅಲ್ಲ ಮದುವೆ ಕೂಡ ಬಿಡುದಿಲ್ಲ ಅಲ್ಲ, ಇವನು ಮನೆಯವರ ನಂಬರ್ ಕೊಟ್ಟಿದ್ದಾನೆ, ಇವನು ನಾನು ಎದ್ದೇಲಿಲ್ಲ ಅಂದ್ರೆ ಅದಕ್ಕೆ ಕಾಲ್ ಮಾಡ ಅಂತ, ಅದು ತೆಗಿಯುವುದೇ ಇಲ್ಲ. ನಾನು 3 ದಿವಸ ಆಯ್ತು ಕಾಲ್ ಮಾಡುದು, ಇವನು ಕೂಡ ತೆಗಿಯುವುದಿಲ್ಲ. ಇವನು ಯಾವಾಗ್ಲೂ ಹಾಗೆ, ಯಾವಾಗ್ಲೂ ಲೇಟ್, ಕಾಲ್ ತೆಗಿಯುವುದಿಲ್ಲ, ಹಾಗೇ ಮಾಡುದು. ನೀನೆಂತ ಹೇಳಿದ್ದು? ಸ್ಟ್ರೈಟಿಂಗ್ ಮಾಡಿದಾನಂತೆ ಮನೆಯಲ್ಲಿ ನೋಡಿ. ಮತ್ತೆ ಈ ಬಿಸಿಲಿಗೆ ಬೇಕು ನೋಡಿ ಅಂತೆ, ಎಷ್ಟು ಬಿಸಿಲಿದೆ. ನಮ್ಮ ಸೂರ್ಯನ ತಾಪಮಾನ ಎಷ್ಟು ಇದೆ ಅಂದ್ರೆ ಶಾಖ ನಮ್ಮ ಸ್ಕಿನ್ನಿಗೆ ತಾಗಿ ತಾಗಿ ನಿಮ್ಗೆ ಬಂದಾಗೆ ಊಟ ಸಿಕ್ಕಿತು ನೋಡಿ. ಆಕ್ಚುಲಿ ಫೈನಲಿ ನಿನ್ನೆಯಿಂದ ಕಂಡ ಕನಸು ರಾತ್ರಿ ಹೇಳಿದ್ದು ತಪ್ಪಾಯ್ತು ಇವನ ಹತ್ರ. ಇವಾಗ ಸ್ವಲ್ಪ ಮುಖದಲ್ಲಿ ನಗು ಇದೆ. ಮುಖ ತೋರಿಸು ಕೈಸು. ನಿನ್ನೆಯಿಂದ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಊಟ ಸಿಕ್ಕಿತ್ತು, ಊಟ ಮಾಡ್ತಾ ಇದ್ದೇವೆ. ಒಳ್ಳೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇಲ್ಲಿದಲ್ಲ ಫ್ರೆಂಡ್ ಅಂತ, ಅದೇವನು ಇವನ ತಂಗಿಗೆ ಆಕ್ಚುಲಿ ಮದುವೆ ಇದ್ದದ್ದು. ಸೊ ಊಟ ಮಾಡುವ ವ್ಯವಸ್ಥೆ ಎಲ್ಲ ಮಾಡಿದ ನೋಡಿ, ಫುಲ್ಲು ಕೋಟು ಸೂಟು ಬೂಟೆಲ್ಲ ಹಾಕಿ. ಯಾರಂದ ಪಯ್ಯ ಗೈಸ್, ನಾವು ಮದುವೆಗೆ ಹೋಗಿ ಬಿರಿಯಾನಿ ತಿಂದದಲ್ವಾ, ಫುಲ್ಲು ಟಯರ್ಡ್ ಆಗಿತ್ತು. ಅಷ್ಟು ಮಲಕ್ಕ ಮಸ್ತಾಗಿ ನೋಡಿ, ಒಳ್ಳೆ ನಿದ್ರೆ ಎಲ್ಲ ಆಯ್ತಾ ಅಂತ. ಮಧ್ಯಾಹ್ನ ಬಂದು ಮಲಗಿದ್ದೇವೆ, ನಾನು ಎಡಿಟ್ ಮಾಡ್ತಾ ಇದ್ದೆ. ಇವಾಗ ಮಧ್ಯಾಹ್ನದ ಊಟ ಆಯ್ತು, ಇನ್ನು ಸಂಜೆಯ ಚಾಯ್ ಕುಡಿಬೇಕು. ಟೀ ಕುಡಿದ್ರೆ ಎಲ್ಲ ರಿಫ್ರೆಶ್ ಆಗುತ್ತೆ, ಮೈಂಡ್ ಫುಲ್ ರಿಫ್ರೆಶ್ ಆಗುತ್ತೆ. ಟೀ ಕುಡಿಲಿಕ್ಕೆ ಎಲ್ಲಿಗೆ ಹೋಗುದು? ಟೀ ಕುಡಿಲಿಕ್ಕೆ ನಮ್ ಫೇಮಸ್ ಹೋಟೆಲ್ ರಜಾಕ್ ಬಾಯ್ ಅವ್ರದ್ದು. ಹೋಟೆಲ್ ರಜಾಕ್, ಅಲ್ಲಿಗೆ ಅವರೊಂದು ಕಟ್ಟನ್ ಮಾಡ್ತಾರೆ, ಅದು ನನ್ನ ಫೇವ್ರೆಟ್. ಸೊ ಹೋಗೋಣ. ಚಾಯ್ ಕುಡಿಲಿಕ್ಕೆ ಹೋಟೆಲ್ಗೆ ಹೋದ್ರೆ ಅಲ್ಲಿ ಹೋಟೆಲ್ ಬಂದ್, ಮತ್ತೆ ನಾವು ಬಂದದ್ದು ಹೋಟೆಲ್ ಬಂದಾಗಿಲ್ಲ. ಇಲ್ಲಿ ಕೆಳಗಡೆ ನೋಡಿದ್ರೆ ನಮ್ಮ ನೆಲೀತದೆ ಕೆಳಗಡೆ, ಬಾತೀಸ್ನವರ ಮನೆಗೆ. ಇಲ್ಲಿ ಬಂದು ನಮ್ಗೆ ಮೈಮುನಾದ ಒಂದು ಚಾಯ್ ಇಟ್ಟು ಕೊಡ್ತಾರೆ, ಅದು ಕುಡಿದ್ರೆ ಉಂಟಲ್ಲ, ಒಂದು ಟೀ, ಒಂದು ಗುಡ್ಡೆ ಬಿಸ್ಕೆಟ್, ಒಟ್ಟಿಗೆ ಸ್ವಲ್ಪ ಕುರ್ಪತ್ತು, ಸೆಟ್ ಆಗುತ್ತೆ. ಗೈಸ್, ಅಪ್ಪ ಕಾಲ್ ಮಾಡಿ ಹೇಳಿದ್ರು ಲುಬಾಬನಿಗೆ ಏನೋ ಸ್ವಲ್ಪ ಹುಷಾರಿಲ್ಲ ಅಂತೆ, ಅಲ್ಲಿ ಡಾಕ್ಟರ್ ಇದ್ದಾರ ನೋಡಂತ, ಇದ್ರೆ ಟೋಕನ್ ತೆಗಿ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ, ಡಾಕ್ಟರ್ ಇದ್ದಾರ ಅಂತ ನೋಡ್ಲಿಕ್ಕೆ. ಇದಾರ ಅನ್ಸುತ್ತೆ, ವೆಹಿಕಲ್ಸ್ ಎಲ್ಲ ಇದೆ. മരുന്ന് കിട്ടിയാ എന്തൊക്കെ വന്ന് മരുന്ന് കിട്ടിയാ? ആരല്ല വന്ന്? നീ ബാപ്പ? ഇതാരി ലുബ, ഇതാരി? അവന്റെ പേരെന്ത്? ಒಂದಿಲ್ಲಕ್ಕೆ ಗೈಸ್, ಇವತ್ತು ನನ್ನ ಫ್ರೆಂಡಿನ ಬರ್ತ್ಡೇ ನಡೀತಾ ಇದೆ. ಆಲ್ರೆಡಿ ಮೊನ್ನೆ ಒಂದು ಅಲ್ಲ ಎಂದು ಇದು never expected. ನೂರ್ಗೆ ಗೈಸ್, ನನ್ನ ಫ್ರೆಂಡಿನ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಅಂದ್ರೆ ನಾವೇ ಕೇಕ್ ತಂದದ್ದು, ಇವನ ಬರ್ತಡೇ ಅಂತ ಇವನು ಹೇಳಿದ್ರು, ಮೊನ್ನೆ ಬರ್ತಡೇ ಆಗಿದೆ ಅದಕ್ಕೆ ಕೇಕ್ ಅಂತ. ಆಕ್ಚುಲಿ ಹ್ಯಾಪಿ 100ಗೆ ಬಿಟ್ಟಿದ್ದಾರೆ. ಬೇಡ ಮೆನಿಗೆ
ವ್ಯಾಪಾರ ಅನ್ನ ಸಸ್ಯ ಹಾಕೊಂಡ್ರ ಲಾಲ್ಸಲಾಂ ವ್ಯಾಪಾರ ರಾಜು ಸೆಲೆಬ್ರೇಷನ್ ಒಂದು ಕಂಡಿಟ್ಟು ಬಿಡೋಡು നല്ല കഴിഞ്ഞിട്ട് ഇതാ ಗೈಸ್ ಇದು ನಮ್ಮ ರಮೀಸ್ ಇದೆಲ್ಲ ನನ್ನ ಕಾಲೇಜ್ ಇದು ಯಾರು ರಮೇಶ್ ಇದು ಅಹದೀಪ್ ಅದು ಅದಿಬ್ರು ಇದೆ ಕಾಲೇಜ್ ಬಿಟ್ಟಿಲ್ಲ ಸಾಕ MBA ಮಾಡ್ತಾ ಇದ್ದಾರೆ ಗೈಸ್ ಬುದ್ಧಿ ಬಿಡ್ಲಿಲ್ಲ ನೋಡಿ ನೋಡಿ ಇಲ್ಲಿ ಇದೆಲ್ಲ ನಾವೇ ಎಕ್ಸ್ಪ್ಲೈನ್ ಮಾಡ್ಬೇಕು ಮಾಡಿ ನಾನು ಯಾರು ಇನ್ನ ಕ್ಯಾಮರಾ ಬೇಡ ಇದು ಸಮಾಧಿ ಇವನ್ನ ಹೇಳುದು ನನ್ನ ವಿಡಿಯೋ ಮಾಡು ಅಂತ ஒரு ಮೂರು ಕೂಡ MBA ಸ್ಟೂಡೆಂಟ್ಸ್ ನಾವು ಎಜುಕೇಟೆಡ್ ಪೀಪಲ್ಸ್ ನಾವೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆನ್ ಇಟ್ ಸ್ಪೀಕ್ ಸೊ ಇವರೆಲ್ಲ ಮನೆಯಲ್ಲೇ ಬೆಳಿಗ್ಗೆ ಕಾಲೇಜ್ ಉಂಟಂತೆ ಅದಕ್ಕೆ ಹೋಗ್ತಾ ಇದ್ದಾರೆ ಬೇಗ ಹೋಗೋದು ಇವತ್ತು ಸೊ ಹಾಗಾದ್ರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್